ದೇರ್ ಇಸ್ ಸೇಯಿಂಗ್ ಅಲ್ಲ, ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಅಂತಾರಲ್ಲ. ಸೊ ನಾವೆಲ್ಲರೂ ಕೊನೆಗೆ ಅರ್ಥ ಮಾಡ್ಕೋಬೇಕು, ಮಣ್ಣಾಗಿ ಹೋಗ್ತೀವಿ. ಯಾವುದು ಪರ್ಮನೆಂಟ್ ಇಲ್ಲ ಲೈಫಲ್ಲಿ. ಬಟ್ ನನಗೆ ಸುಧಾಕರ್ ಅವರು ಸುಮಾರು 20 ವರ್ಷದಿಂದ ಪರಿಚಯ. ಅವರು ಮೊದಲನೇ ಬಾರಿ ಶಾಸಕರಾದಾಗ ನಾವು ಅದೇ ಸಂದರ್ಭದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್. ಸಣ್ಣ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ, 4 ಬಾರಿ ಗೆದ್ದು ಸಚಿವರಾಗಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅಜಾತ ಶತ್ರು ಅಂತ ಹೇಳ್ಬೋದು. ಒಂದು ಎಲ್ಲ ರೈತರ ವರ್ಗಗಳಾಗಿರಲಿ ಅಥವಾ ಕೂಲಿ ಕಾರ್ಮಿಕರ ವರ್ಗಗಳಾಗಿರಲಿ, ಶೋಷಿತ ವರ್ಗಗಳಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ತುಂಬಲಿ ಅಂಥೇಳಿ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಈಗ ಏನು ಚೌಕಾಶಿ ಮಾಡಿ ಏನು ಮಾತಾಡಿದ್ರು ಈಗೇನು ಆಗೋದಿಲ್ಲ ಅದು. ಸೊ ಯಾವ ಸಂದರ್ಭದಲ್ಲಿ ಏನಾಗಿದೆ ಅದರ ನಮಗೆ ಮಾಹಿತಿ ಇರಲಿಕ್ಕಿಲ್ಲ. ಬಟ್ ಎನಿವೇ, ಒನ್ ಆಫ್ ದ ಫೈನೆಸ್ಟ್ ಸೋಲ್ ವಿ ಹ್ಯಾವ್ ಲಾಸ್ಟ್ ಹಿಮ್. ಸೊ ಗಾಡ್ ಬ್ಲೆಸ್. ಬಹುಶಃ ಈ ಜಿಲ್ಲೆಗೆ, ನಾಡಿಗೆ, ಕನ್ನಡಿಗರಿಗೆ ಭಾಳ ಸರಳವಾದಂಥ ರಾಜಕೀಯ ಜೀವನ, ವೈಯಕ್ತಿಕ ಜೀವನ ನಡೆಸಿರ್ತಕ್ಕಂಥದ್ರಲ್ಲಿ ಇವರು ಒಬ್ಬರು. ನಮಗೆ ಕಳೆದ 25 ವರ್ಷದ ಪರಿಚಯ. ಈ 3 ವರ್ಷ ಜೊತೆಯಲ್ಲಿ ಕ್ಯಾಬಿನೆಟ್ ಕೊಲೀಗ್ಸ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಭಾಳ ಸರಳವಾಗಿ ಎಲ್ಲರನ್ನೂ ನಗ್ನಗ್ತಾ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಜೊತೆಗೂಡಿ ಅವ್ರು ಕೊಟ್ಟ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಂಥ ಒಬ್ಬ ರಾಜಕೀಯ ನಾಯಕನ ಕಳ್ಕೊಂಡಿದ್ದೀವಿ. ಬಹುಶಃ ಯಾರಿಗೂ ಈ ಹಣೆ ಬರ ಅನ್ನೋದು ಬಿಟ್ಟದ್ದಲ್ಲ. ಬಟ್ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಾವು ಶಾಂತಿ ಕೊಡ್ತಕ್ಕಂಥದ್ದಷ್ಟೇ ಬಾಕಿ. ಜೊತೆಗೆ ಅವ್ರ ಕುಟುಂಬ, ಒಬ್ಬ ಮಗಳು, ಮಗ, ಶ್ರೀಮತಿ ಏನಿದ್ದಾರೆ, ಅವರಿಗೆ ಆ ದೇವರು ಎಲ್ಲ ಥರದ ಶಕ್ತಿಯನ್ನು ಕೊಡಲಿ. ಅವ್ರ ಕುಟುಂಬದ ಜೊತೆ ನಮ್ಮ ಪಕ್ಷ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರು, ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಸಾಹೇಬರು, ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಈ ಜಿಲ್ಲೆ, ಕ್ಷೇತ್ರದ ಜನಕ್ಕೆ ಅವರ ಕುಟುಂಬದ ಜೊತೆ ಶಕ್ತಿ ತುಂಬುವಂಥ ಕೆಲಸನ ಮಾಡಲಿ ಅಂತ ರಿಕ್ವೆಸ್ಟ್. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರೂ ಕೂಡ ಭಾಳ ಆತ್ಮೀಯರಾದಂಥ ಸುಧಾಕರ್ ಅವರ ನಿಧನ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ರಾಜ್ಯದ ಜನರಿಗೆ ಆಘಾತವನ್ನು ನೀಡಿದೆ. ಬಹುಶಃ ಅವರು ಬೇಗ ಗುಣಮುಖರಾಗಿ ವಾಪಸ್ ಬರ್ತಾರೆ ಅನ್ನುವಂಥ ದೊಡ್ಡ ನಿರೀಕ್ಷೆ ಎಲ್ಲರದು ಭಾಳ ದಿನಗಳಿಂದ ಆಗಿತ್ತು. ಆದರೆ ಬೀದಿ ಆಟದಲ್ಲಿ ಅವರು ನಿನ್ನೆ ನಿಧನ ಆಗಿರುವಂಥದ್ದು ನಮ್ಮ ಎಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದಿದೆ. ಅವರ ಕುಟುಂಬದವರಿಗೆ ಭಗವಂತ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಮತ್ತು ಅವರ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಜನರಿಗೆ, ಅದು ಭದ್ರಾ ಮೇಲ್ದಂಡೆ ಹೋರಾಟದ ವಿಷಯವಾಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇನ್ನೂ ಅನೇಕ ಕೆಲಸಗಳಿಗೆ ಅವರ ಸ್ಫೂರ್ತಿಯಿಂದ ಆ ಕೆಲಸಗಳು ಬೇಗ ಮುಗಿದು ನಮ್ಮ ಜಿಲ್ಲೆಯ ಜನರು ಅದನ್ನು ಪಡೆಯುವಂಥದ್ದು ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದಕ್ಕೆ ಇಚ್ಛೆಪಡಿಸ್ತೀನಿ.